ಸ್ಲೈಸಸ್ ಆಗಿ ಬಂದಿದೆ. ಸೂಪರಾಗಿ ಬಂದಿದೆ ನೋಡಿ, ಫ್ಲವರ್ ಥರ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಡ್ರೈ ಆಗಿ ಫ್ಲವರ್ ಥರ ಬಂದಿದೆ. ಬಲ್ಪಿ ಆರೆಂಜ್ ಜ್ಯೂಸ್ ಹೇಳ್ಬೋದು. ಸೊ ನೀವು ಫಿಲ್ಟ್ರ್ ಮಾಡಿ ಕುಡಿಬೋದು, ಇಲ್ಲ ಮಕ್ಕಳಿಗೆ ಹಂಗೆ ಬೇಕಂದ್ರೆ ಕುಡಿಬೋದು. ಪ್ಯೂರ್ ಜ್ಯೂಸಾಗಿ ತಗೊಂಡಿದ್ದೀನಿ ಅಷ್ಟೇ. ಸೊ ನಾರ್ಮಲ್ ರೋಪ್ ಚಾಪರು, ಮ್ಯಾನುವಲ್ ಚಾಪರೆಲ್ಲ ನೋಡಿದ್ರೆ ನಿಮ್ಮ ಫುಲ್ಲು ಡ್ರೈ ಆಗಿಬಿಡ್ತದೆ, ಒಂಥರ ನೀರಾಗ್ಬಿಡ್ತದೆ. ಬಟ್ ಇದರಲ್ಲಿ ಪಲ್ಯಕ್ಕೆ ಹೆಂಗೆ ಮಾಡಬೇಕು ಆ ಥರ ಕಟ್ಟಾಗಿದೆ. 300 ಗ್ರಾಮ್ಸ್ ಬಂದು ಹಿಟ್ಟು ತೆಗಿಬೋದು. ಯಾವುದು ನೋಡಿ ಅಂಟೋದಿಲ್ಲ. ಸೊ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನಾವು ಮಿಕ್ಸ್ ಮಾಡಿಸ್ಕೋಬೋದು. ಈ ಥರ ಚೆನ್ನಾಗಿ ಬೀಟ್ ಆಯಿತು. ಇದರ ಕ್ರೀಮಿ ಲೇಯರ್ ಥರ ಬಂದಿದೆ. ನೀವು ಕೇಕ್ಸ್ಲ ಮಾಡ್ತೀರಾ ಅಂದರೆ ಕೂಡ ಮಾಡ್ಬೋದು, ಮಯೋನಸ್ಗೆ ಸರಿ ಕೇಕ್ಸ್ ಮಾಡೋರು ಬೀಟ್ ಮಾಡ್ತಾರೆ. ಸೊ ಅದಕ್ಕೆ ಕೂಡ ಬೀಟ್ ಮಾಡ್ಕೋಬೋದು. ಯಾವುದೇ ಒಂದು ಸೆಕೆಂಡಲ್ಲಿ ಆಗಿಬಿಡ್ತದೆ ನೋಡಿ. ಫ್ರೆಂಚ್ ಫ್ರೈ ಕಟ್ಟಿಂಗ್ ರೆಡಿ. ಆಮೇಲೆ ಒಂದೇ ಥರ ಈವನ್ ಸ್ಲೈಸಸ್ ಕಟ್ ಆಗಿದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ನಾವು ಗೋಲ್ಡನ್ ಅಸೋಸಿಯೇಟ್ಸ್ ಆಲ್ರೆಡಿ ನಿಮಗೆ ಪರಿಚಯ ಇದೆ. ಸೊ ನಾವು ನಿಮಗೆ ಕಿಚನ್ ಓರಿಯೆಂಟೆಡ್ ಪ್ರಾಡಕ್ಟ್ ತುಂಬ ತೋರಿಸಿರ್ತೀನಿ. ಸೊ ಈಗ ಈ ವಿಡಿಯೋದಲ್ಲಿ ನಿಮಗೆ ಈ 4G ಮಿಕ್ಸಿ ಅಟ್ಯಾಚ್ಮೆಂಟ್, ಈ 4G ಫುಡ್ ಪಾಸ್ ಹೇಳ್ಬೋದು, ಈ ಥರ ಒಂದು ಕಿಟ್ ತಗೊಂಡ್ರೆ ಸಾಕು. ನಿಮ್ಮ ಹತ್ರ ಹಳೆ ಮಿಕ್ಸಿಯಲ್ಲಿ ಒಂದು 9 ವಿಧದ ಕೆಲಸ ಮಾಡ್ಬೋದು. ಅದೇನೆಂದರೆ ನಿಮಗೆ ಚಾಪಿಂಗ್ ಮಾಡ್ಬೋದು, ಕಟ್ಟಿಂಗ್ ಮಾಡ್ಬೋದು, ಸ್ಲೈಸಿಂಗ್ ಮಾಡ್ಬೋದು, ಬೀಟಿಂಗ್ ಮಾಡ್ಬೋದು, ತೆಂಗಿನಕಾಯಿ ಸ್ಕ್ರಬ್ ಮಾಡ್ಕೋಬೋದು. ಅದೇ ಥರ ನಿಮಗೆ ಬಂದು ಸಿಟ್ರಸಿನ್ ಜ್ಯೂಸಸ್ ಮಾಡ್ಬೋದು, ಹಿಟ್ಟು ಕಲಿಸ್ಕೋಬೋದು. ಸೊ ಈ ಥರ ಮಲ್ಟಿಪಲ್ ಕೆಲಸ ನಿಮ್ಮ ಕಿಚನ್ಗೆ ಅಡುಗೆ ಮನೆಗೆ ಏನೇನು ಕೆಲಸ ಆಗುತ್ತೆ ಪ್ರತಿಯೊಂದು ಕೆಲಸ ಈ ಅಟ್ಯಾಚ್ಮೆಂಟಿಂದ ಮಾಡ್ಕೋಬೋದು. ನಿಮಗೆ ಮಿಕ್ಸಿ ಜೊತೆ ಬೇಕಂದರೆ ಮಿಕ್ಸಿ ಜೊತೆ ಸಿಗುತ್ತದೆ, ಇಲ್ಲ ಬರೀ ಅಟ್ಯಾಚ್ಮೆಂಟ್ ಮಾತ್ರ ಬೇಕಂದರೆ ಅಟ್ಯಾಚ್ಮೆಂಟ್ ಮಾತ್ರ ಸಿಗುತ್ತದೆ. ಈ ಥರ ಒಂದು ಗೇರ್ ಬಾಕ್ಸ್ ಕೊಡ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನಿಮಗೆ ನೋಡಿದರೆ ಈ ಥರ ಕಿಟ್ ಐಟಮ್ಸ್ ಬರ್ತದೆ. ಸೊ ಇದರಲ್ಲಿ ನಿಮಗೆ ನೋಡಿ, ಇದು ಬಂದು ನಿಮಗೆ ಚಾಪಿಂಗ್ ಬ್ಲೇಡ್ ಬರ್ತದೆ, ಅದರ ಹಿಟ್ಟು ಕಲಿಸೋದು, ಬೀಟಿಂಗ್ ಡಿಸ್ಕು. ಸೊ ಇದರಲ್ಲಿ 3 ಅಟ್ಯಾಚ್ಮೆಂಟ್ ಮಾಡ್ಬೋದು. ಇದೇ ಥರ 4 ಬ್ಲೇಡ್ ಬರ್ತದೆ. ಸೊ ಈ 4 ಬ್ಲೇಡಲ್ಲಿ ನಿಮಗೆ ತರಕಾರಿ ಎಲ್ಲ ತುರುಬೋದು, ಸ್ಲೈಸಿಂಗ್ ಮಾಡ್ಕೋಬೋದು, ಕಟ್ಟಿಂಗ್ ಮಾಡ್ಬೋದು, ಫ್ರೆಂಚ್ ಫ್ರೈ ಕಟ್ಟಿಂಗ್ ಮಾಡ್ಬೋದು. ಸೊ 4 ಬ್ಲೇಡ್ ಈ ಥರ ಬರ್ತದೆ ನಿಮಗೆ. ಸೊ ಇದು ಮಾತ್ರ ಇಲ್ಲ, ನಿಮಗೆ ಈ ಥರ ಸಿಟ್ರಸಿನ್ ಜ್ಯೂಸಸ್ಸು ಈ ಥರ ಕ್ಯಾಪ್ ಕೊಡ್ತಾಯಿದ್ದೀನಿ. ಇದ್ರ ಮೇಲೆ ಹಾಕ್ಬಿಡಿದ್ರೆ ಸಿಟ್ರಸಿನ್ ಜ್ಯೂಸಸ್லாம் ಮಾಡ್ಬೋದು. ಇದು ತೆಗೆದರೆ ನಿಮಗೆ ತೆಂಗಿನಕಾಯಿ ಎಲ್ಲ ಸ್ಕ್ರಬ್ ಮಾಡ್ಕೋಬೋದು. ಸೊ ಮಲ್ಟಿಪಲ್ ಕೆಲಸ ನಿಮಗೆ ಅಡುಗೆ ಮನೆಯಲ್ಲಿ ಏನೇನು ಕೆಲಸ ಆಗುತ್ತೋ ಎಲ್ಲ ಆಗುತ್ತೆ. ನಿಮ್ಮ ಆಲ್ರೆಡಿ ಮಿಕ್ಸಿಯಲ್ಲಿ ಹೆಂಗೆ ಫಿಟ್ ಮಾಡ್ತೀರೋ ಅದೇ ಥರ ಜಾರ್ ಫಿಟ್ ಮಾಡ್ತಾರೆ. ಇದನ್ನು ಫಿಟ್ ಮಾಡಿಬಿಡಿ. ಗೇರ್ ಬಾಕ್ಸ್ನ ಫಿಟ್ ಮಾಡಿದ ಮೇಲೆ ಈ ಥರ ಒಂದು ರಾಡ್ ಬರ್ತದೆ, ಇದನ್ನು ಮೇಲ್ಗಡೆ ಇರಬೇಕು. ಇದರ ಕಂಟೈನರ್ ಕೊಡ್ತಾಯಿದ್ದೀನಿ. ಸೊ ಇದನ್ನು ಮೇಲ್ಗಡೆ ಹಾಕಿ ಈ ಥರ ಲಾಕ್ ಮಾಡಿಬಿಡಿ. ಸೊ ಈಗ ಫಸ್ಟ್ ನಾನು ಸ್ಲೈಸಿಂಗ್ ಮಾಡಿ ತೋರಿಸ್ತೀನಿ ನೋಡಿ, ವೆಜಿಟಬಲ್ ಸ್ಲೈಸಿಂಗು. ಸೊ ಫಸ್ಟ್ ಇದಕ್ಕೆ ಸ್ಲೈಸಿಂಗ್ ಬ್ಲೇಡ್ ಕೊಡ್ತಾಯಿದ್ದೀನಿ. ಇದು ಹೆಂಗೆ ಫಿಟ್ ಮಾಡೋದು ಅಂದರೆ ಏನಿಲ್ಲ, ಈ ಥರ ಒಂದು ಎಡ್ಜಸ್ ಇರ್ತದೆ, ಇದನ್ನು ಕ್ರಾಸಾಗಿ ಒಳಗಡೆ ಬಿಡಬೇಕು. ಎಷ್ಟು ಪ್ರೆಸ್ ಮಾಡಿದ್ರೆ ಲಾಕ್ ಆಗಿಬಿಡ್ತದೆ ಅಷ್ಟೇ. ರಿವರ್ಸ್ ತೆಗಿಯೋದು ಬ್ಯಾಕ್ ಸೈಡಿಂದ ಈ ಥರ 2 ಫಿಂಗರಲ್ಲಿಂದ ಓಪನ್ ಮಾಡಿದ್ರೆ ಆಚೆ ಬಂದುಬಿಡುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ನೋಡಿ, ಡಿಸ್ಕ್ ಥರ ಇದು ಫಿಟ್ ಮಾಡಿಬಿಡಿ. ಫಿಟ್ ಮಾಡಿದ್ಮೇಲೆ ಈ ಕ್ಯಾಪ್ ಹಾಕ್ತಾಯಿದ್ದೀನಿ. ಸೊ ಈಗ ಫಿಟ್ ಮಾಡಿದ್ಮೇಲೆ ನೋಡಿ ಆನ್ ಮಾಡ್ತಾಯಿದ್ದೀನಿ. ಸೆಕೆಂಡ್ಸಲ್ಲಿ ನಿಮಗೆ ಸ್ಲೈಸಿಂಗ್ ಆಗುತ್ತೆ. ಯಾವುದೇ ವೆಜಿಟಬಲ್ಸ್ ಸ್ಲೈಸಿಂಗ್ ಸಾಲಡ್ ಮಾಡಬೇಕು, ಈಗ ಎಕ್ಸಾಮ್ ಟೈಮ್ ಬಂದಿದೆ. ಸೊ ಮಕ್ಕಳಿಗೆಲ್ಲ ನಿಮಗೆ ವೆಜಿಟಬಲ್ಸ್ಲ ಸಾಲಡ್ ಮಾಡಿಕೊಡ್ತೀರಾ, ಬೆಳಗ್ಗೆ ಅವ್ರಿಗೆ ಜ್ಯೂಸಸ್ಸು. ಸೊ ಈ ಥರ ವೆಜಿಟಬಲ್ಸ್ ಕಟ್ ಮಾಡೋದು ಪ್ರತಿಯೊಂದು ಕೆಲಸ ನಿಮಗೆ ಆರಾಮಾಗಿ ಮಾಡಿಸ್ಕೋಬೋದು ನೋಡಿ. ಜೋಸ್ತಾ ಇದೆ. ಸೊ ಯಾವುದೇ ವೆಜಿಟಬಲ್ಸು ನಿಮಗೆ ಸ್ಯಾಲಡ್ ಮಾಡಬೇಕಾ ಆರಾಮಾಗಿ ನಿಮಗೆ ಸೆಕೆಂಡ್ಸಲ್ಲಿ ಮಾಡೋದು ನೋಡಿ. ಮುಳ್ಳಂಗಿ, ಕ್ಯಾರೆಟು, ಸೊ ಈ ಥರ ನಿಮಗೆ ಸೌತೆಕಾಯಿ 3 ಸ್ಯಾಲಡ್ ಮಾಡಿ ತೋರಿಸ್ತಿದ್ದೀನಿ. ಈವನ್ ಸ್ಲೈಸಸ್ಸು ನೋಡಿ ಎಷ್ಟು ತಿನ್ ಸ್ಲೈಸಸ್ ಆಗಿ ಬಂದಿದೆ. ಇದು ಮಾತ್ರ ಅಲ್ಲ, ಕ್ಯಾರೆಟ್ ನೋಡಿ ತೋರಿಸ್ತೀನಿ. ಕ್ಯಾರೆಟು ಹಂಗೇ ಸ್ಲೈಸಸ್ ಆಗಿ ಬಂದಿದೆ. ಸೊ ಇದೇ ಥರ ನಿಮಗೆ ಬಂದ್ಬಿಟ್ಟು ಮುಳ್ಳಂಗಿ ನೋಡಿ. ಸೊ ಮಲ್ಟಿಪಲ್ ವೆಜಿಟಬಲ್ಸ್ ನೀವು ಸಾಲಡ್ ಮಾಡ್ಬೋದು. ಮಕ್ಕಳಿಗೆ ಬಂದ್ಬಿಟ್ಟು ಈ ಥರ ಸ್ಯಾಲಡ್ ಮಾಡಿ ಕೊಡ್ಬೋದು. ಸೊ ನೆಕ್ಸ್ಟ್ ನೋಡಿ, ನಿಮಗೆ ಬೆಂಡೆಕಾಯಿ ಎಲ್ಲ ಬಂದು ತುಂಬ ತಿನ್ನಾಗಿ ಕಟ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ನಿಮಗೆ ಅಂಟುತ್ತದೆ ಒಂಥರ. ಸೊ ಇದರಲ್ಲಿ ತುಂಬ ಈಸಿಯಾಗಿ ಕಟ್ ಮಾಡಿಸ್ಕೋಬೋದು. ಏನಿಲ್ಲ, ಎಡ್ಜಸ್ ಮಾತ್ರ ನೀವು ಕಟ್ ಮಾಡಿಬಿಡಿ. ಯಾವಾಗಲೂ ಎಡ್ಜಸ್ ಮಾತ್ರ ಕಟ್ ಮಾಡಿಬಿಟ್ಟು ಈ ಸ್ಲೈಸಿಂಗ್ ಬ್ಲೇಡ್, ಸೇಮ್ ಸ್ಲೈಸಿಂಗ್ ಬ್ಲೇಡ್ ಹಾಕಿ ಜಸ್ಟ್ ಇದು ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ. ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಆನ್ ಮಾಡ್ತೀರಾ. ಸೊ ಆ ಎಡ್ಜಸ್ ಮಾತ್ರ ಕಟ್ ಮಾಡಿಬಿಡಿದ್ರೆ ಸಾಕು. ನಿಮಗೆ ಸ್ಲೈಸಿಂಗ್ ನೋಡಿ ಹೆಂಗೆ ಇದೆ. ಎಡ್ಜಸ್ ಕಟ್ ಮಾಡಿದರೆ ನಿಮಗೆ ಇದರ ವೇಸ್ಟೇಜ್ ಬರೋಲ್ಲ ನೋಡಿ. ಬೆಂಡೆಕಾಯಿ ಸ್ಲೈಸಸ್ಸು ನಿಮ್ಗೆ ಈ ಥರ ಸಣ್ಣ ಸ್ಲೈಸ್ ಕಟ್ ಮಾಡುವಾಗ ಒಂಥರ ಬೆಂಡೆಕಾಯಿ ಅಂಟುತ್ತದೆ. ಇದಾಗಿದೆ ಬಟ್ ಈವನಾಗಿ ನಿಮಗೆ ಕಟ್ಟಾಗಿದೆ.
ನಿಮಗೆ ಫ್ರೈ ಎಲ್ಲ ಮಾಡ್ಬೋದು, ಬೆಂದಿ ಫ್ರೈ ಎಲ್ಲ ಮಾಡ್ತಾರಲ್ಲ, ಸೊ ಪಲ್ಯ ಮಾಡೋಕ್ಕೆ ತುಂಬ ಈಸಿ ಇರ್ತದೆ. ನೆಕ್ಸ್ಟ್ ನೋಡಿ ನಿಮಗೆ ಫ್ರೆಂಚ್ ಫ್ರೈ ಕಟ್ಟಿಂಗ್ ಬ್ಲೇಡು. ಸೊ ಫ್ರೆಂಚ್ ಫ್ರೈ ಸೇಮ್ ಅದೇ ಥರ ಫಿಟ್ ಮಾಡ್ತಾ ಇದ್ದೀನಿ, ಹಾಕ್ಬಿಡ್ತೀನಿ. ನೋಡಿದರೆ ಒಳಗಡೆ ಹೋಗೋ ಥರ ಸೈಜ್ ಕಟ್ ಮಾಡ್ಕೊಳ್ಳಿ. ನೀವು ಫ್ರಾಝನ್ ಪ್ಯಾಕೆಟ್ ಎಲ್ಲ ತಗೊಳ್ತೀರಾ ಫ್ರೆಂಚ್ ಫ್ರೈಗೆ, ಅದೆಲ್ಲ ಬೇಕಾಗಿಲ್ಲ, ಮನೆಯಲ್ಲೇ ಆರಾಮಾಗಿ ಈ ಥರ ಕಟ್ ಮಾಡಿ ಫ್ರೈ ಮಾಡಿ ಕೊಡ್ಬೋದು. ಜಸ್ಟ್ ಹಾಕ್ತಾಯಿದ್ದೀನಿ. ನೀವು ಇದರಲ್ಲಿ ಜಾಸ್ತಿ ಒತ್ತಿದ್ರೆ ನಿಮಗೆ ದಬ್ಬ ಸ್ಲೈಸ್ ಬರ್ತದೆ, ಸ್ಲೋ ಆಗಿ ಬರ್ಸಿದ್ರೆ ನಿಮಗೆ ಸಣ್ಣ ಸ್ಲೈಸ್ ಬರ್ತದೆ ಅಷ್ಟೇ. ನೋಡಿ ಯಾವುದೇ ಒಂದು ಸೆಕೆಂಡಲ್ಲಿ ಆಗಿಬಿಡ್ತದೆ. ನೋಡಿ ಫ್ರೆಂಚ್ ಫ್ರೈ ಕಟ್ಟಿಂಗ್ ರೆಡಿ. ಈವನಾಗಿ ಕಟ್ ಆಗಿದೆ ನೋಡಿ, ಆರಾಮಾಗಿ ಒಂದೇ ಥರ ಈವನ್ ಸ್ಲೈಸಸ್ ಕಟ್ ಆಗಿದೆ. ಸೊ ನೆಕ್ಸ್ಟ್ ಬಂದು ಯಾವುದೇ ವೆಜಿಟೇಬಲ್ಸ್ ಒಂದು ತುರುವಿ ಮಾಡ್ತೀರಾ, ಈಗ ಬೀಟ್ರೂಟ್ ಆಗಲಿ, ಕ್ಯಾರೆಟ್ ಆಗಲಿ, ಸೊ ಪಲ್ಯ ಮಾಡೋದಕ್ಕೆಲ್ಲ ಬಂದು ನಿಮಗೆ ತುರುವಿ ಮಾಡ್ತೀರಾ. ಸೊ ಅದಕ್ಕೆಲ್ಲ ಬಂದು ಈ ಬ್ಲೇಡ್ ಯೂಸ್ ಮಾಡ್ಕೋಬೋದು. ಸೊ ನಿಮ್ಗೆ ತರಕಾರಿ ತಿರೋದಕ್ಕೆ ಈ ಥರ ಬ್ಲೇಡ್ ಕೊಟ್ಟಿದ್ದೀನಿ. ಜಸ್ಟ್ ಇದು ಹಾಕ್ತಾ ಇದ್ದೀರಾ, ಸೇಮ್ ಲಾಕ್ ಮಾಡಿಬಿಡಿ. ಸೊ ಈ ಥರ ಕ್ಯಾರೆಟು, ಬೀಟ್ರೂಟು ಯಾವುದು ವೆಜಿಟೇಬಲ್ಸ್ ಬೇಕಂದರೆ ತುರುಬೋದು ಆರಾಮಾಗಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ, ನೋಡಿ ಫ್ಲವರ್ ಥರ ಬಂದಿದೆ. ಸೊ ಪಲ್ಯ ಮಾಡೋಕ್ಕೆ ತಿರುಗ್ಬೋದು. ಇದನ್ನು ಮಾತ್ರ ಅಲ್ಲ, ಬೀಟ್ರೂಟ್ ಕೂಡ ಹಂಗೆ. ಬೀಟ್ರೂಟ್ ನಿಮಗೆ ಈ ಥರ ದಬ್ಬಾಗಿರುತ್ತದ, ಒಳಗಡೆ ಹೋಗುತ್ತದೆ ಸೈಜ್ಗೆ ಕಟ್ ಮಾಡಿಬಿಡು, ಸೇಮ್ ಲಾಕ್ ಮಾಡಿ ಹಾಕಿದ್ರೆ ಸಾಕು. ಯಾವುದು ವೆಜಿಟೇಬಲ್ಸ್ ಬೇಕಂದರೆ ಈ ಥರ ನೀವು ತುರುವಿ ಮಾಡ್ಬೋದು. ನೋಡಿ ಪೀಲಾಗಿ ಬಂದುಬಿಟ್ಟಿದೆ ಸ್ಕಿನ್ನ, ಬ್ಯಾಲೆನ್ಸ್ ಎಲ್ಲ ನೋಡಿ ಆರಾಮಾಗಿ ತುರುವಿ ಮಾಡ್ಬೋದು ಈ ಥರ. ಸೊ ಆ ಡಿಸ್ಕಿಂದ ಒಂದು 4 ಬ್ಲೇಡ್ ಹೆಂಗೆ ಫಿಟ್ ಮಾಡೋದೆಲ್ಲ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ ನಿಮಗೆ ಬಂದು ತೆಂಗಿನಕಾಯಿ ಸ್ಕ್ರಪ್ ಮಾಡೋದು. ಸೊ ಇದಕ್ಕೆ ಬಂದು 2 ಸೆಂಟ್ರ್ ರಾಡ್ ತೆಗೆದುಬಿಡಿ, ಈ ಗೇರ್ ಬಾಕ್ಸ್ ಮಾತ್ರ ಇದ್ರೆ ಸಾಕು. ಇದನ್ನ ಮೇಲ್ಗಡೆ ಹಿಂಗೆ ಫಿಟ್ ಮಾಡಿಸ್ಕೋಬೋದು. ಸೊ ಇದು ಹೆಂಗಂದರೆ ನಿಮಗೆ ಈ ಗಿಯರ್ ಕಂಟ್ರೋಲ್ ಮಾಡ್ಕೊಳ್ತದೆ. ಈಗ ನಾರ್ಮಲ್ ತುಂಬ ಜನ ಏನು ಥಿಂಕ್ ಮಾಡ್ತಾರೆ ಅಂದರೆ, ಈಗ ಚಾಪಿಂಗ್ ಕಟ್ಟಾಯಿತು, ಸ್ಲೈಸಿಂಗ್ ಕಟ್ಟಾಯಿತು, ಆ ಸ್ಪೀಡ್ಗೆ ಇದರಲ್ಲಿ ಕೈ ಇಟ್ಟಿದ್ರೆ ಏನಾಗುತ್ತೆ ಅಂತೂ, ಆ ಥರ ಏನಿಲ್ಲ. ಇದರಲ್ಲಿ ನಿಮಗೆ ಗಿಯರ್ ಬಂದು ಸ್ಪೀಡ್ ಕಂಟ್ರೋಲ್ ಮಾಡ್ತದೆ ನೋಡಿ. ಸೊ ಕೈ ಇಡೋದು ಸ್ಪೀಡಲ್ಲೇ ಇದೆ, ಏನೂ ಆಗೋದಿಲ್ಲ ನಿಮಗೆ. ನಿಮಗೆ ಬಂದು ನಾರ್ಮಲ್ ಪ್ರೆಷರ್ ಕೊಟ್ಟಿದ್ರೆ ಸಾಕು, ನಿಮಗೆ ತೆಂಗಿನಕಾಯಿ ಬಂದು ಫ್ಲವರ್ ಥರ ನಿಮಗೆ ಇದು ಮಾಡ್ಕೋಬೋದು. ನಿಮ್ಗೆ 10 ತೆಂಗಿನಕಾಯಿಂದ ಕೂಡ ಜಾಸ್ತಿ ಹ್ಯಾಂಡ್ ಪವರ್ ಬೇಕಾಗಿಲ್ಲ, ಆರಾಮಾಗಿ ಮಾಡ್ಬೋದು. ಸ್ಮಾಲ್ ಹೋಟೆಲ್ ಇರೋರು ಕೂಡ ಇದು ತೊಗೊಂಡು ಯೂಸ್ ಮಾಡಿಸ್ಕೋಬೋದು. ನಿಮ್ಮ ಕಮರ್ಷಿಯಲ್ ಮಿಕ್ಸಿ ಇಟ್ಕೊಂಡಿದ್ರೆ ಆ ಮಿಕ್ಸಿ ಮೇಲೆ ಫಿಟ್ ಮಾಡಿಬಿಟ್ಟು ನೀವು ಆರಾಮಾಗಿ ಇದು ಮಾಡ್ಬೋದು. ನೋಡಿ ನಾರ್ಮಲಾಗಿ ತೆಂಗಿನಕಾಯಿ ಹಾಲು ತೊಗೊಳಕ್ಕೆ ಇಲ್ಲ ಬಂದುಬಿಟ್ಟು ಪುಟ್ಟು ಮಾಡ್ತಾರೆ. ಸೊ ಅವರೆಲ್ಲ ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಜರಿ ವೈಟ್ ಸ್ಕಿನ್ ಮಾತ್ರ ತೊಗೊಳ್ತಾರೆ. ಈ ಥರ ವೈಟ್ ಸ್ಕಿನ್ ಮಾತ್ರ ತೆಗಿಬೋದು. ನಿಮಗೆ ಫುಲ್ ಪೂರ್ತಿ ಬೇಕಂದ್ರೆ ಇನ್ನು ಎಕ್ಸ್ಟ್ರಾ ಟೈಮ್ ಬಿಡಿದ್ರೆ ಪೂರ್ತಿ ತೆಗಿಬೋದು. ಸೊ 2 ಆಪ್ಷನ್ಸಲ್ಲಿ ನೀವು ಮಾಡಿಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡಿ ಡ್ರೈ ಆಗಿ ಫ್ಲವರ್ ಥರ ಬಂದಿದೆ ನಿಮಗೆ. ನೋಡಿ ನೆಕ್ಸ್ಟ್ ಬಂದು ಇದು ತೆಂಗಿನಕಾಯಿ ತಿರೋದು ನೋಡಿದಿರಾ. ಸೊ ಇದ್ರ ಮೇಲ್ಗಡೆ ಈ ಥರ ಒಂದು ಕ್ಯಾಪ್ ಕೊಡ್ತಾ ಇದ್ದೀನಿ, ಇದ್ರ ಮೇಲ್ಗಡೆ ಹಾಕ್ಬಿಟ್ರೆ ಸಾಕು. ಈಗ ಸಿಟ್ರಸಿನ ಜ್ಯೂಸ್ ಹಾಕ್ಬಿಡ್ತಾರೆ. ಇದರಲ್ಲಿ ನಿಮಗೆ ತಾಲಂಬಿ, ಮೊಸಂಬಿ, ಗ್ರೇಪ್ಸು, ಲೆಮನ್ ಕೂಡ ನೀವು ಯೂಸ್ ಮಾಡಿಸ್ಕೋಬೋದು. ಜಸ್ಟ್ ಕಟ್ ಮಾಡ್ತಾ ಇದ್ದೀನಿ ನೋಡಿ, 2 ಸ್ಲೈಸ್ ಈ ಥರ ಕಟ್ ಮಾಡಿಬಿಡಿ. ಜಸ್ಟ್ ಹಾಕಿದ್ರೆ ಸಾಕು, ಯೂಸ್ ಮಾಡ್ತೀರಲ್ಲ ನಾರ್ಮಲಾಗಿ ಆ ಥರನೇ. ಸೊ ಮಕ್ಕಳಿಗೆ ಬಂದು ಬೆಳಗ್ಗೆ ನೀವು ತರಕಾರಿ ಕಟ್ ಮಾಡುವಾಗ ಟೈಮಲ್ಲೇ ನಿಮಗೆ ಜ್ಯೂಸು ಮಾಡಿ ಕೊಡ್ಬೋದು. ಸೊ ಆ ಥರ ಅಷ್ಟು ಒಂದು ಒಳ್ಳೆ ಅಟ್ಯಾಚ್ಮೆಂಟ್ ಆಗುತ್ತೆ ಇದು. ನೋಡಿ ಬಲ್ಪಿ ಆರೆಂಜ್ ಜ್ಯೂಸ್ ಹೇಳ್ಬೋದು. ಸೊ ನೀವು ಫಿಲ್ಟ್ರ್ ಮಾಡಿ ಕುಡಿಬೋದು, ಇಲ್ಲ ಮಕ್ಕಳಿಗೆ ಹಂಗೆ ಬೇಕಂದ್ರೆ ಕುಡ್ಬೋದು. ಪ್ಯೂರ್ ಜ್ಯೂಸಾಗಿ ತಗೊಂಡಿದ್ದೀನಿ. ಒಂದು 3 ಹಣ್ಣಲ್ಲಿ ಫುಲ್ ಜ್ಯೂಸು. ನೀವು ಹಾಲು ಸಕ್ಕರೆ ಯಾವುದಿಲ್ಲ, ಬೇಕಂದರೆ ನೀವು ಮಿಕ್ಸ್ ಮಾಡ್ಕೋಬೋದು. ನೋಡಿ ಈ ಥರ ಡಿಸ್ಕ್ ಕೊಟ್ಟಿದ್ದೀನಲ್ವಾ, ಇದರಲ್ಲಿ 4 ಬ್ಲೇಡ್ ಆಯಿತು. ಅದರ ತೆಂಗಿನಕಾಯಿ ಸ್ಕ್ರಪ್ ಮಾಡೋದು ಸಿಟ್ರಸಿನ ಜ್ಯೂಸ್ ಆಯಿತು. ಸೊ ಟೋಟಲ್ ನಿಮಗೆ 6 ಕಲಸ ಹೆಂಗಾಯ್ತು ಅಂತ ತೋರಿಸಿದ್ದೀನಿ. ಇನ್ನು ಮತ್ತೆ 3 ಕಲಸ, 9 ಕಲಸಕ್ಕೆ ಇನ್ನು ಮತ್ತೆ 3 ಕಲಸ ಏನಾದರೆ, ಸೊ ಇದರ ನಿಮಗೆ ಒಂದು ಪೈಪ್ ಬರ್ತದೆ. ಸೊ ಇದರಿಂದ 3 ಅಟ್ಯಾಚ್ಮೆಂಟು. ಇದು ಒಂದು ಚಾಪಿಂಗ್ ಬ್ಲೇಡು. ಸೊ ಶಾರ್ಪ್ನೆಸ್ ಅಂದರೆ ಕ್ಯಾಪ್ ಕೊಟ್ಟಿದ್ದೀನಿ. ಸೊ ಚಾಪಿಂಗ್ ಬ್ಲೇಡು. ಸೊ ಅದೇ ಥರ ನಿಮಗೆ ಬಂದುಬಿಟ್ಟು ಹಿಟ್ಟು ಕಲಿಸೋದಕ್ಕೆ, ನಿಮ್ಗೆ ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಯಾವುದು ಬೇಕಾದ್ರೆ ಕಲಸಿ ಹಿಟ್ಟು ಕಲಿಸೋದಕ್ಕೆ ಒಂದು ಬ್ಲೇಡ್ ಕೊಟ್ಟಿದ್ದೀನಿ. ಅದರ ಬೀಟಿಂಗ್ ಡಿಸ್ಸು, ನಿಮ್ಮ ಮಯೋನಸ್ಸು, ಕೋಲ್ಡ್ ಕಾಫಿ, ಅದೇ ರೀತಿ ನಿಮಗೆ ದಾಲು, ಎಗ್ಗು,
ಬಟರ್ ಮಿಲ್ಕು, ಸೊ ಯಾವುದು ಬೇಕಾದರೆ ನೀವು ಬೀಟ್ ಮಾಡ್ಕೋಬೋದು. ಸೊ ಈ ಬೀಟಿಂಗ್ ಡಿಸ್ಕು ಒಂದು ಕೊಡ್ತಾ ಇದ್ದೀನಿ. ಸೊ ಇದು ಫಸ್ಟ್ ನಾವು ಚಾಪಿಂಗ್ ಡಿಸ್ಕಲ್ಲಿ ಚಾಪಿಂಗ್ ಏನೇನು ಚಾಪ್ ಮಾಡ್ಕೋದು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಬಂದು ಇದು ಫಿಟ್ ಮಾಡೋದು ಕೇರ್ಫುಲ್ಲಾಗಿ ಮಾಡಬೇಕು, ಶಾರ್ಪ್ನೆಸ್ ಇರೋದ್ರಿಂದ. ನೋಡಿ, ಯಾವಾಗಲೂ ಈ ನಾಬ್ ಬರುತ್ತಲ್ವಾ, ಮೂರದಲ್ಲೂ ನಾಬ್ ಕೊಟ್ಟಿದ್ದೀನಿ. ಸೊ ಈ ನಾಬ್ ಬಂದು ಮೇಲ್ಗಡೆ ಇರಬೇಕು. ಒಬ್ಬರು ಉಲ್ಟಾ ಮಾಡಿಬಿಡ್ತಾರೆ, ಆ ಥರ ಮಾಡಬಾರ್ದು. ನಾಬ್ ಮೇಲ್ಗಡೆ ಇರಬೇಕು, ಜಸ್ಟ್ ಇಳಿದ್ರೆ ಲಾಕ್ ಆಗುತ್ತೆ. ಸೊ ನೀವು ತೆಗಿಬೇಕಂದ್ರೆ ನೋಡಿ, ಶಾರ್ಪ್ನೆಸ್ ಸೈಡ್ ಕೈ ಇಡಬಾರ್ದು, ಆಪೋಸಿಟ್ ಡೈರೆಕ್ಷನಲ್ಲಿ ರೈಟ್ ತಿರ್ಸಿದ್ರೆ ಆಚೆಗಡೆ ಬರ್ತದೆ. ಸೊ ಇಳಿದ್ರೆ ಲಾಕು ಅಷ್ಟೇ, ತುಂಬ ಈಸಿ. ಸೊ ಈಗ ಹಾಕ್ತಾಯಿದ್ದೀನಿ. ಸೊ ಇದ್ರ ಒಳಗಡೆ ನಿಮಗೆ ಫುಲ್ ಚಾಪಿಂಗ್ ಬೇಕಂದರೆ ಇದು ಹಂಗೆ ಕೂಡ ನೀವು ಹಾಕೋಬೋದು. ಈಗ ಗೋಬಿ ಶಾಪ್ ಇಟ್ಕೊಂಡಿದ್ದಾರೆ, ಗೋಬಿಗೆ ಕೋಸ್ಲ ಒಂದು ಫುಲ್ ಚಾಪಿಂಗ್ ಮಾಡಿದೆ, ಅವರೆಲ್ಲ ಬಂದು ಹಂಗೆ ಕಟ್ ಮಾಡಿ ಪೀಸಸ್ ಮಾಡಿಬಿಟ್ಟು ಹೊರಡೆ ಹಾಕ್ಬಿಟ್ಟು ಫುಲ್ ಸ್ಪೀಡ್ ಹಿಡಿದ್ರೆ ಫುಲ್ ಚಾಪ್ ಆಗಿಬಿಡ್ತದೆ. ಇಲ್ಲ ನಮಗೆ ಪಲ್ಯ ಮಾಡಬೇಕು, ಒಂದು ತರಕಾರಿ ಎಲ್ಲ ಕಟ್ ಮಾಡ್ತೀನಿ, ಸೊ ನಮಗೆ ಕಟ್ಟಿಂಗ್ಸ್ ಮಾಡೋ ಥರ ಬೇಕಾಗುತ್ತಂದರೆ ಮೀಡಿಯಮ್ ಚಾಪಿಂಗ್ ಮಾಡಬೇಕಂದ್ರೆ ಮೀಡಿಯಮ್ ಚಾಪಿಂಗ್ ಮಾಡ್ಕೋಬೋದು. ನೋಡಿ, ಮೀಡಿಯಮ್ ಚಾಪಿಂಗ್ ಬೇಕಂದ್ರೂ ಈ ಥರ ಪೀಸಸ್ ಕಟ್ ಮಾಡಿ ಒಳಗಡೆ ಹಾಕ್ಬಿಡಿ. ಪೀಸಸ್ ಕಟ್ ಮಾಡಿ. ಇನ್ನೊಂದು, ನಿಮಗೆ ಎಗ್ ಆಮ್ಲೆಟು ಇದೆಲ್ಲ ಮಾಡುವಾಗ ನಿಮಗೆ ಫ್ರೈಡ್ ರೈಸ್ ಮಾಡ್ತಾರೆ, ಚಿಲ್ಲಿ ಕಟ್ ಮಾಡ್ತೀರಾ, ಈರುಳ್ಳಿ ಕಟ್ ಮಾಡ್ತಾರೆ ಅಂದರೆ ಕೈ ಉರಿತದೆ, ಕಣ್ಣು ಉರಿತದೆ, ಆ ಥರ ಎಲ್ಲ ಬೇಕಾಗಿಲ್ಲ. ಜಸ್ಟ್ ಹಾಕಿದ್ರೆ ಯಾವುದೂ ಇಲ್ಲಂತೆ ನಿಮಗೆ ಆರಾಮಾಗಿ ಮಾಡ್ಕೋಬೋದು. ಚಿಲ್ಲಿ ಎಡ್ಜಸ್ ಮಾತ್ರ ಇದ್ರೆ ಕಟ್ ಮಾಡಿಬಿಡ್ತೀನಿ, ಬ್ಯಾಲೆನ್ಸು ಹಂಗೆ ಹಾಕ್ತೀನಿ. ಸೊ ಈ ಜೊತೆಗೆ ಕ್ಯಾರೆಟ್ ಕೂಡ ನಿಮಗೆ ಪಲ್ಯ ಮಾಡ್ತೀರಾ ಅಂದರೆ ಒಂದು ಕ್ಯಾರೆಟ್ ಪಲ್ಯ ಮಾಡ್ತೀರಾ, ಕ್ಯಾರೆಟ್ ಕಟ್ ಮಾಡಬೇಕು, ಈ ಥರ ಪೀಸಸ್ ಕಟ್ ಮಾಡಿ ಹಾಕ್ಬಿಡಿ. ಅದಕ್ಕೆ ಪೀಸಸ್ ಕಟ್ ಮಾಡಿ ಹಾಕಿದ್ರೆ ನಿಮ್ಗೆ ಯಾವುದೇ ವೆಜಿಟೇಬಲ್ಸ್ ಬಂದು ಪಲ್ಯ ಮಾಡೋಕ್ಕೆ ಈಸಿ ಆಗುತ್ತೆ ನಿಮಗೆ. ಚಾಪಿಂಗ್ ಮೇಲೆ ಫಿಟ್ ಮಾಡಿದರೆ ಕಟ್ ಮಾಡಿ ಹಾಕ್ಬಿಡಿ. ಮೀಡಿಯಮ್ ಸೈಜ್ ಬೇಕಂದ್ರೆ ಕಟ್ ಮಾಡಿ ಹಾಕ್ತೀನಿ. ಫುಲ್ ಚಾಪಿಂಗ್ ಬೇಕಂದರೆ ಹಂಗೆ ನೀವು ಫುಲ್ಲಾಗಿ ಹಾಕ್ಬೋದು. ಸೇಮ್ ಕ್ಲೋಸ್ ಮಾಡಿಬಿಡಿ. ನೋಡಿ, ಕ್ಲೋಸ್ ಮಾಡಿಬಿಟ್ಟು ಆರಾಮಾಗಿ ನಿಮಗೆ ವೆಜಿಟೇಬಲ್ಸ್ ಕಟ್ಟಿಂಗ್ ಕೆಲಸ ಆಗ್ಬಿಡ್ತದೆ. ಅಷ್ಟೇ, ಪಲ್ಯಕ್ಕೆ ಹೆಂಗೆ ಕಟ್ ಮಾಡ್ತೀರೋ ಆ ಥರ ಆಗ್ಬೋದು. ಇನ್ನೊಂದು ಎಕ್ಸ್ಟ್ರಾ 1 ಸೆಕೆಂಡ್ಸ್ ಬಿಡಿದ್ರೆ ಫುಲ್ ಚಾಪ್ ಆಗಿಬಿಡ್ತದೆ. ನಾವು ನಿಮಗೆ ಪಲ್ಯ ಮಾಡೋಕ್ಕೆ ಮೀಡಿಯಮಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಎತ್ತೇ ತೋರಿಸ್ತೀನಿ 1 ಸೆಕೆಂಡ್. ಸೊ ನಾರ್ಮಲ್ ರೋಪ್ ಚಾಪರು, ಮ್ಯಾನುವಲ್ ಚಾಪರೆಲ್ಲ ನೋಡಿದ್ರೆ ನಿಮ್ಮ ಫುಲ್ಲು ಡ್ರೈ ಆಗಿಬಿಡ್ತದೆ, ಒಂಥರ ನೀರಾಗ್ಬಿಡ್ತದೆ. ಬಟ್ ಇದರಲ್ಲಿ ಪಲ್ಯಕ್ಕೆ ಹೆಂಗೆ ಮಾಡಬೇಕು ಆ ಥರ ಕಟ್ಟಾಗಿದೆ. ಆರಾಮಾಗಿ ನಿಮ್ಮ ಹಂಗೆ ಹಾಕಿ ಪಲ್ಯ ಆಯಿಲಲ್ಲಿ ಫ್ರೈ ಮಾಡಿಬಿಟ್ರೆ ಪಲ್ಯ ರೆಡಿ. ಸೊ ನೆಕ್ಸ್ಟ್ ಈ ಚಾಪಿಂಗ್ ಬ್ಲೇಡ್ ರಿಮೂವ್ ಮಾಡಿಬಿಟ್ಟು ಈ ಥರ ನಿಮಗೆ ಇಟ್ಟು ಕಲಿಸೋದಕ್ಕೆ ಒಂದು ಬ್ಲೇಡ್ ಕೊಡ್ತಾ ಇದ್ದೀನಿ. ಸೊ ಅಟ್ಯಾಚ್ಮೆಂಟು. ಸೊ ಇದು ನೋಡಿ, ಇದನ್ನು ಏರೋ ಮಾರ್ಕ್ ಕೊಟ್ಟಿದ್ದೀನಿ. ಸೊ ಇದನ್ನು ಹಿಂಗೆ ಫಿಟ್ ಮಾಡಿ, ಸೊ ಫಿಟ್ ಮಾಡಿಬಿಟ್ಟು ಜಸ್ಟ್ ಇದರಲ್ಲಿ ಹಾಕ್ಬಿಡಿದ್ರೆ ಸಾಕು. ಸೊ ಫಿಟ್ ಮಾಡಿ ಹಾಕಿದ್ಮೇಲೆ ಇದರಲ್ಲಿ ನಿಮಗೆ ಇಟ್ಟು ಮೆಸರಿಂಗ್ ಕಪ್ ಕೊಟ್ಟಿದ್ದೀನಿ. ಸೊ ಇದು 300 ಗ್ರಾಮ್ಸ್ ಬಂದು ಇಟ್ಟು ತೆಗಿಬೋದು. ಸೊ ವಾಟರ್ ಕಂಟೆಂಟ್ ನೀವು ನೋಡ್ಕೋಬೋದು. ಸೊ ಒಂದ್ಸಲಿ ನಿಮಗೆ ನೋಡ್ಕೊಂಡಿದ್ರೆ ಇದರಲ್ಲಿ ಮೆಸರಿಂಗ್ ಇದೆ, ನೆಕ್ಸ್ಟ್ ಟೈಮ್ ಅದರಲ್ಲಿ ಅಷ್ಟು ಲೆವೆಲ್ ನೀವು ಯೂಸ್ ಮಾಡಿಸ್ಕೋಬೋದು. ಯಾಕೆಂದರೆ ಒಂದೊಂದು ಮನೇಲಿ ಒಂದೊಂದು ಪದಕ್ಕೆ ಮಿಸ್ ಮಾಡ್ತಾರೆ. ಸೊ ಅದು ಬೇಕಾದಷ್ಟು ನೀವು ಒಂದ್ಸಲಿ ಚೆಕ್ ಮಾಡಿಬಿಡಿದ್ರೆ ಮತ್ತೆ ನೀವು ಅದಕ್ಕೆ ಪದಕ್ಕೆ ಒಂದ್ಸಲಿ ಹಾಕ್ಬೋದು ಅಷ್ಟೇ. ಸೊ ಈ ಜೊತೆಗೆ ಸಾಲ್ಟು, ಆಯಿಲು ಯಾವುದು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಫಸ್ಟು ಸಾಲ್ಟ್ನ ಮಿಕ್ಸ್ ಮಾಡೋಕ್ಕೆ ಮಾಡ್ಕೊಳ್ಳಿ. ಸೊ ನಿಮಗೆ ಫಸ್ಟ್ ನೀರು ಹಾಕಿದ್ದೀನಿ, ಲಾಸ್ಟಲ್ಲಿ ಚೂರು ಎಣ್ಣೆ ಹಾಕಿದ್ದೀನಿ, ಯಾವುದೂ ನೋಡಿ ಅಂಟೋದಿಲ್ಲ, ಫುಲ್ಲು ಬಂದು ಮಿಕ್ಸ್ ಆಗಿಬಿಟ್ಟಿದೆ. ಸೊ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನಾವು ಮಿಕ್ಸ್ ಮಾಡಿಸ್ಕೋಬೋದು ಈ ಥರ. ಸೊ ನಾನು ನೀರು ಫುಲ್ ತೊಗೊಂಡಿದ್ದೀನಿ, ಬಟ್ ಫುಲ್ ನೀರು ಹಾಕಿಲ್ಲ. ಆಲ್ಮೋಸ್ಟ್ ನೋಡಿ ನಿಮಗೆ ಬಂದುಬಿಟ್ಟು 150 ml ವಾಟ್ರು. ಸೊ ನಿಮಗೆ ಇನ್ನೂ ಬೇಕಂದರೆ ಲೂಸ್ ಕನ್ಸಿಸ್ಟೆನ್ಸಿ ಬೇಕಂದ್ರೆ ಇನ್ನೂ ಚೂರು ಕೊಟ್ಟು ನೀರು ಹಾಕೋಬೋದು. ಸೊ ನೆಕ್ಸ್ಟು ಬೀಟಿಂಗ್ ಡಿಸ್ಕು. ಸೊ ಬೀಟಿಂಗ್ ಡಿಸ್ಕಲ್ಲಿ ನಿಮಗೆ ತುಂಬ ವೆರೈಟೀಸ್ ಮಾಡ್ಕೋಬೋದು. ಈಗ ನಿಮಗೆ ಲಸ್ಸಿ ಮಾಡ್ಕೋಬೋದು, ಮಯನಸ್ಸು, ಡಾಲು, ನಿಮಗೆ ಇದು ದೋಸೆ ಬ್ಯಾಟ್ರ್ ಕೂಡ ನಿಮಗೆ ಸ್ಮಾಲ್ ಕ್ವಾಂಟಿಟಿ ಒಂದು 1/4 kg ಎಲ್ಲ ಬೀಟ್ ಮಾಡ್ಕೋಬೋದು. ಅದರ ಮಲ್ಟಿಪಲ್ ವೆರೈಟೀಸ್ ಬೀಟ್ ಮಾಡ್ಬೋದು. ಎಗ್ ಕೂಡ ಮಾಡ್ಕೋಬೋದು, ಎಗ್ಗೆಲ್ಲ ಒಂದು 10 ಎಗ್ ಆರಾಮಾಗಿ ಬೀಟ್ ಮಾಡ್ಕೋಬೋದು. ಸೊ ಮಲ್ಟಿಪಲ್ ಐಟಮ್. ಈ ಥರ ಕಾಫಿ, ಕೋಲ್ಡ್ ಕಾಫಿ ಮಕ್ಕಳಿಗೆಲ್ಲ ಲೈಕ್ ಆಗುತ್ತೆ. ಸೊ ನೀವು ಕಾಫಿ ಶಾಪ್ ಹೋದರೆ ಒಂದು 80 ರೂಪೀಸ್ ಇಲ್ಲ 120 ರೂಪೀಸ್ ಇರ್ತದೆ. ಅದನ್ನು ಆರಾಮಾಗಿ ಮನೆಯಲ್ಲೇ ನೀವು ಕೋಲ್ಡ್ ಕಾಫಿ, ಮಿಲ್ಕು, ಐಸ್ ಕ್ಯೂಬ್ಸು, ಕಾಫಿ ಪೌಡಿ ಹಾಕಿ ಬೀಟ್ ಮಾಡಿದ್ರೆ ಸಾಕು, ಕೋಲ್ಡ್ ಕಾಫಿ ರೆಡಿ ಆಗುತ್ತೆ. ಸೊ ಈ ಥರ ಮಲ್ಟಿಪಲ್ ಐಟಮ್ ಮಾಡ್ಬೋದು. ನಾವು ಈಗ ಸ್ಯಾಂಪಲ್ಗೆ ಎಗ್ ಮಾಡಿ ತೋರಿಸ್ತೀನಿ ನಿಮಗೆ. ಸರಿ, ಎಷ್ಟು ಬೇಕೇ ಎಗ್ ಹಾಕಿ ನಾವು ಸ್ಯಾಂಪಲ್ಗೆ ಒಂದು 5 ಎಗ್ ಹಾಕಿದ್ದೀನಿ.
ಇದು ಮೇಲ್ಗಡೆ ಬಂದು ಈ ಕ್ಯಾಪ್ ಹಾಕ್ಬಿಡಿ. ಸೊ ಮೇಲ್ಗಡೆ ಬರಲ್ಲ ಅಂತು. ಸೊ ಆನ್ ಮಾಡಿ ಚೆನ್ನಾಗಿ ಬೀಟ್ ಆಯಿತು. ಇದರ ಕ್ರೀಮಿ ಲೇಯರ್ ಥರ ಬಂದಿದೆ. ನೀವು ಕೇಕ್ಸ್ಲ ಮಾಡ್ತೀರಾ ಅಂದರೆ ಕೂಡ ಮಾಡ್ಬೋದು. ಮಯೋನಸ್ಗೆ ಸರಿ ಕೇಕ್ಸ್ ಮಾಡೋರು ಬೀಟ್ ಮಾಡ್ತಾರೆ. ಸೊ ಅದಕ್ಕೆ ಕೂಡ ಬೀಟ್ ಮಾಡ್ಕೋಬೋದು. ತುಂಬ ಈಸಿ ಆಗುತ್ತೆ ನಿಮಗೆ. ಸೊ ಈ ಅಟ್ಯಾಚ್ಮೆಂಟಿಂದ ಎಷ್ಟು ಕೆಲಸ ಆಗುತ್ತೆ ನೀವು ನೋಡಿದ್ದೀರಾ. ಸೊ ಮನೆಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಒಂದು ಸರ್ವೆಂಟ್ ನೀವು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಈ ಅಟ್ಯಾಚ್ಮೆಂಟ್ ತೊಗೊಂಡ್ಬಿಟ್ಟಿದ್ರೆ. ಸೊ ನಿಮಗೆ ಮನೆಯಲ್ಲಿ ಕಿಚನ್ ಒಳಗಡೆ ಏನೇನು ಅಡುಗೆ ಕೆಲಸ ಇರುತ್ತದೋ ಪ್ರತಿಯೊಂದು ಕೆಲಸ ನಿಮಗೆ ಆರಾಮಾಗಿ ಮಾಡ್ಕೋಬೋದು. ಸೊ ನಿಮಗೆ ಕಟ್ಟಿಂಗ್ ಮಾಡ್ಬೋದು, ಸ್ಲೈಸಿಂಗ್ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು, ಬೀಟಿಂಗ್ ಮಾಡ್ಬೋದು, ಹಿಟ್ಟು ಕಲಿಸ್ಕೋಬೋದು. ಆಯಿತು ನಿಮಗೆ ಸಿಟ್ರಸಿನ ಜ್ಯೂಸು, ತೆಂಗಿನಕಾಯಿ ಸ್ಕ್ರಬ್ ಮಾಡ್ಕೋಬೋದು. ಸೊ ಮಲ್ಟಿಪಲ್ ವೆರೈಟೀಸ್ ಇದರಿಂದ ಮಾಡ್ಕೋಬೋದು. ಸೊ ಇದು ಅಟ್ಯಾಚ್ಮೆಂಟ್ ಮಾತ್ರ ಬೇಕಂದರೆ ಕೂಡ ತಗೋಬೋದು ನೀವು. ಈಗ ಓನ್ಲಿ ನಮ್ಮ ಹತ್ರ ಮಿಕ್ಸಿ ಚೆನ್ನಾಗಿದೆ, ನಮಗೆ ಅಟ್ಯಾಚ್ಮೆಂಟ್ ಬೇಕಂದರೆ ಸೊ ನೀವು ಮಾಡಲ್ ಕಳಿಸ್ರೆ ಆ ಮಾಡಲ್ಗೆ ಮ್ಯಾಚ್ ಆಗಿರೋ ಮಿಕ್ಸಿ ಅಟ್ಯಾಚ್ಮೆಂಟ್ ನಾವು ಕಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಅಟ್ಯಾಚ್ಮೆಂಟ್ ಮಾತ್ರ ಸೆಪ್ರೇಟ್ ಬೇಕಾದ್ರೆ ಸಿಗುತ್ತದೆ. ಇಲ್ಲ ನಮಗೆ ಮಿಕ್ಸಿ ಜೊತೆ ಬೇಕು ಅಂದರೆ ನಾವು ಒಂದು 800 ವಾಟ್ಸು ನಿಮಗೆ ಹೈಬ್ರಿಡ್ ಮೋಟ್ರ್ ಮಿಕ್ಸಿ ಪ್ಲಸ್ 3 ಜಾರ್ ಬರ್ತದೆ ಜೊತೆಗೆ. ಸೊ 3 ಜಾರು 800 ವಾಟ್ಸ್ ಮೋಟ್ರು ಮಿಕ್ಸಿ. ಸೊ ಈ ಅಟ್ಯಾಚ್ಮೆಂಟು ಟೋಟಲ್ ಸೆಟಪ್ ಆಗಿ ಕೂಡ ತಗೋಬೋದು. ಸೊ ಮಾರ್ಕೆಟಲ್ಲಿ ಈ ಥರ ಅಪ್ಗ್ರೇಡ್ ಮಿಕ್ಸಿ ಬರುತ್ತೆ ಅಂತಾರೆ. ಸೊ ಅಪ್ಗ್ರೇಡ್ ಮಿಕ್ಸಿ ಎಲ್ಲ ಬರ್ತದೆ, ಬಟ್ ಅದೇ ಕಾಸ್ಟ್ ನೋಡಿದ್ರೆ ನಿಮಗೆ ಮಿನಿಮಮ್ ಒಂದು 9,000 ಮೇಲೆ ಇರ್ತದೆ. ಸೆಕೆಂಡ್ ಬಂದು ಅದರಲ್ಲಿ ಕೂಡ ಈ ಥರ ನಿಮಗೆ ತೆಂಗಿನಕಾಯಿ ತಿರೋದಕ್ಕೆ ಒಂದು ಅಟ್ಯಾಚ್ಮೆಂಟ್ ಬರೋದಿಲ್ಲ. ಬಟ್ ನಾವು ಬಂದುಬಿಟ್ಟು ಇದರಲ್ಲಿ ನಿಮಗೆ ತೆಂಗಿನಕಾಯಿ ತಿರೋದಕ್ಕೆ, ಸಿಟ್ರಸಿನ ಜ್ಯೂಸ್ ಮಾಡೋದಕ್ಕೆ ಪ್ಲಸ್ ಕಟ್ಟಿಂಗ್ ಕೆಲಸ ಎಲ್ಲದಕ್ಕೂ ಪ್ರತಿಯೊಂದು ಕೆಲಸಕ್ಕೆ ನಿಮಗೆ ಒಂದು ಕಿಟ್ಟಾಗಿ ಇದು ಕೊಡ್ತಾ ಇದ್ದೀನಿ. ಇದು ನಿಮಗೆ ಮಿಕ್ಸಿ ಜೊತೆ ಬೇಕಂದ್ರೂ ನಮ್ಮದು ಪ್ರೈಸ್ ನೋಡಿದ್ರೆ ನಿಮಗೆ 6,000 ರುಪೀಸ್ ಮಾತ್ರ. 5,975 ಇನ್ಕ್ಲೂಡಿಂಗ್ ಅಟ್ಯಾಚ್ಮೆಂಟು ಮಿಕ್ಸಿ ಎಲ್ಲ ಸೇರಿ ಆಫರ್ ಪ್ರೈಸಲ್ಲಿ ನಿಮಗೆ ಬಂದು 7,350 ಆಗುತ್ತೆ. ಅದರಿಂದ ನಾವು ಡಿಸ್ಕೌಂಟ್ ಮಾಡಿ 5,975 ರೂಪಾಯಿಗೆ ಈ ಮಿಕ್ಸಿ ಪ್ಲಸ್ ಅಟ್ಯಾಚ್ಮೆಂಟ್ ಕೊಡ್ತಾ ಇದ್ದೀನಿ. ಇಲ್ಲ ನಮ್ಮ ಹತ್ರ ಮಿಕ್ಸಿ ಚೆನ್ನಾಗಿದೆ, ಓನ್ಲಿ ಅಟ್ಯಾಚ್ಮೆಂಟ್ ಮಾತ್ರ ಬೇಕಂದ್ರೂ ಈ ಕಿಟ್ ಮಾತ್ರ ತೊಗೋಬೋದು. ಇದು ಬಂದು ನಿಮಗೆ ಮಾಡೆಲ್ ಮೇಲೆ ನಿಮ್ಮ ಪ್ರೈಸ್ ಇದೆ. ಜನರಲ್ ಪ್ರೈಸ್ ಬಂದು 3,375 ರೂಪಾಯಿ ಆಗುತ್ತೆ. ಇದೇ ನಿಮಗೆ ಸಮ್ ಬ್ರ್ಯಾಂಡ್ಗೆ ಬಂದು 200 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ಅದು ನೀವು ಕಾಲ್ ಮಾಡಿ ವೆರಿಫಿಕೇಷನ್ ಮಾಡ್ಕೋಬೋದು. ಸೊ ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ ಆರ್ಡ್ರ್ ಮಾಡಿದ್ರೆ ಕರ್ನಾಟಕ ಫುಲ್ ನಾವು ಫ್ರೀ ಶಿಪ್ಪಿಂಗ್ ಕೊರಿಯರಲ್ಲಿ ನಾವೇ ಪೇ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ಬ್ಯಾಂಗ್ಳೂರಾದರೆ ಡೋರ್ ಸ್ಟೆಪ್ ಡೆಲಿವರಿ ಇದೆ. ಬರೀ ಅಡ್ವಾನ್ಸ್ ಕಳಿಸೋ ಸಾಕು, ಮನೆಗೆ ಬಂದು ಚೆಕ್ ಮಾಡಿ ಕೊಟ್ಬಿಟ್ಟು ಬ್ಯಾಲೆನ್ಸ್ ತಗೊಳ್ತಾರೆ. ಈವನ್ ಕರ್ನಾಟಕ ಮಾತ್ರ ಇಲ್ಲ, ತಮಿಳ್ನಾಡಲ್ಲೂ ಕೂಡ ನಮ್ಮದು ಸರ್ವಿಸ್ ಆಫೀಸ್ಲ ಇದೆ. ಸೊ ಪ್ರತಿಯೊಂದು ಏರಿಯಾದಾಗೂ ನಮಗೆ ಸರ್ವಿಸ್ ಸಿಗುತ್ತದೆ. ಸೊ ಗ್ಯಾರಂಟಿ ಎಲ್ಲ ಇದೆ. ನಾವು ಬ್ಯಾಂಗ್ಳೂರಲ್ಲಿ ಗುರುಬರಲ್ಲಿ ಇಲ್ಲಿ ನಮ್ಮದು ಆಫೀಸ್ ಇದೆ. ಇಲ್ಲಿ ನಿಮಗೆ ಆಲ್ರೆಡಿ ಪರಿಚಯ ಇದೆ. ನಾವು ಚಪಾತಿ ಮೇಕರ್, ಜ್ಯೂಸ್ ಮೇಕರ್ ತುಂಬ ನಾವು ಸಿನಿಮಾಟಿಕ್ ಕರ್ನಾಟಕ ಚಾನಲಿಂದ ನಾವು ಹಾಕಿದ್ದೀನಿ. ಸೊ ನಮ್ಮ ಗ್ಯಾರಂಟಿ ನೀವು ಅಮೌಂಟ್ ಹಾಕ್ಬೋದು, ಪ್ರಾಡಕ್ಟ್ ತಗೋಬೋದು, ಯೂಸ್ ಮಾಡ್ಬೋದು.